ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೆ ನನ್ನ ವಿಡಿಯೋ ಪಸಂದ್ ಬಂತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಮತ್ತು ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ವಿಡಿಯೋ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಪ್ಲೀಸ. ನಾನು ಇವತ್ತು ಬರ್ಡ್ ಫೀಡರ್ ನಾನು ಭಾಳ ದಿವಸದಿಂದ ಕ್ಲೀನ್ ಮಾಡಿದ್ದಿಲ್ಲ. ಅದಕ್ಕೆ ನಾನು ಬರ್ಡ್ ಫೀಡರ್ ತೆಳಗೆ ತೊಗೊಂಡು ನನ್ನಲ್ಲಿ ಅಂದ್ರೆ 2 ಬರ್ಡ್ ಫೀಡರ್ ಅವ ಫ್ರೆಂಡ್ಸ. ಒಂದು ಇನ್ನೊಂದು ಬರ್ಡ್ ಫೀಡರ್ ಅದ. ಇದು ಒಂದು ನಾನು ಆನ್ಲೈನ್ ತರಿಸಿದ್ದ, ಅದು ನಾನು ನರ್ಸರಿಲಿಂದ ತೊಗೊಂಡಿದ್ದ. ಇನ್ನೊಂದು ಬರ್ಡ್ ಫೀಡರ್ ಏನದ ನನ್ನ ಬಳಿ. ಇದು ಭಾಳ ಸ್ವಲ್ಪ ಒಳಗೆಲ್ಲ ದಾಣಿ ಎಲ್ಲ ಇದಾಗಿ ನೀರದು ಬಿದ್ದು, ಮಳೆ ನೀರು ಬಿದ್ದು ಹೀಗೆಲ್ಲ ಗಟ್ಟಿಯಾಗಿತ್ತು. ಅದಕ್ಕೆ ನಾನಿದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ದಾಣಿ ಹಾಕಬೇಕಿದ್ರಾಗ ಅಂಥೇಳಿ ನಾನು ಅಕ್ಕಿ ಹಾಕಿದ್ದ. ಮೊದಲು ಅಕ್ಕಿ ಹಾಕಿದ್ದ, ಯಾಕೇನೋ ಗುಬ್ಬಿಗಳು ತಿಂತಾನೇ ಇರಲಿಲ್ಲ ಫ್ರೆಂಡ್ಸ. ಅದಕ್ಕೆ ನಾನೇನು ಮಾಡ್ದೆ, ಈ ಸಲ ಅಕ್ಕಿ ಹಾಕಿದ್ರೆ ಯಾಕೋ ತಿಂತಾಯಿಲ್ಲ. ಸಣ್ಣ ಸಣ್ಣ ಗುಬ್ಬಿ ಮರಿಗಳಿಗೆ ಅಕ್ಕಿ ತಿನ್ನಕ್ಕೆ ಸ್ವಲ್ಪ ತ್ರಾಸ ಆಗ್ತದಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಸಜ್ಜಿ ಹಾಕಬೇಕು ಈ ಸಲ ಅಂಥೇಳಿ. ಮತ್ತು ನಾನು ಸಜ್ಜಿ ತಂದೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು 1 kg ಸಜ್ಜಿ ತಂದಿದ್ದೆ. ಸಜ್ಜಿ ಹಾಕಿ ಮತ್ತು ಮ್ಯಾಲೆ ನಾನು ಇದೊಂದು ಹ್ಯಾಂಗೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಚೆಂದ ಕ್ಲೀನ್ ಮಾಡಿ, ನಮಗೆ ಹೆಂಗೆ ಮನುಷ್ಯರಿಗೆ ಕ್ಲೀನ್ ಬೇಕಾಗ್ತದ ಫ್ರೆಂಡ್ಸ, ಒಳ್ಳೆಯ ಆಹಾರ ಬೇಕಾಗ್ತದ, ಅದೇ ಥರ ನಮ್ಮ ಪಕ್ಷಿಗಳಿಗೂ ಒಳ್ಳೆಯ ಆಹಾರ ಬೇಕು ಮತ್ತು ಸ್ವಚ್ಛತೆ ಬೇಕು ಪಕ್ಷಿಗಳಿಗೆ. ನಾವು ಯಾವ ಥರ ನಮ್ಮದು ಜೀವ ಇರ್ತದೆ, ಅದೇ ಥರ ಪಕ್ಷಿಗಳದ್ದು ಭೀ ಇರ್ತದೆ. ನಾವು ಯಾವತ್ತು ಭೀ ನಮ್ಮ ಮನೆಯಲ್ಲಿ ಬರ್ಡ್ ಫೀಡರ್ ಇತ್ತು ಅಂತಂದ್ರೆ ನಾವು ಅದಕ್ಕೆ 1 ತಿಂಗಳಿಗೆ ತಿಂಗಳದಾಗ 2 ಸಲ ಆಗಿಲ್ಲ ಅಂದ್ರೂ ತಿಂಗಳಾಗ 1 ಸಲ ನಾವು ಬರ್ಡ್ ಫೀಡರ್ ಕ್ಲೀನಿಂಗ್ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ. ಯಾಕಂದ್ರೆ ನಾವು ಗಾರ್ಡನ್ ಇದ್ದಿತ್ತು, ಯಾರ ಮನ್ಯಾಗ ಗಾರ್ಡನ್ ಅದ, ಯಾರ ಮನ್ಯಾಗ ಪಾಟ್ಗಳು ಒಂದು 4-5 ಇಟ್ಟಿರಿ, ಯಾರ ಮನ್ಯಾಗ ಗಿಡ ಹಚ್ಚಿರಿ ಅಂದ್ರೆ ಅಲ್ಲಿ ಬರ್ಡ್ ಫೀಡರ್ ಇಡಲೇಬೇಕಾಗ್ತದ. ಮತ್ತು ಭಾಳ ಜನ ಇವಾಗ ಬರ್ಡ್ ಫೀಡರ್ ಇರಲಾರ್ದೆ ಮನೆಯೇ ಇಲ್ಲ. ಎಲ್ಲ ಮನೆಯಲ್ಲೂ ಒಂದು ಬರ್ಡ್ ಫೀಡರ್ ಅಂತೂ ಇಟ್ಟೇ ಇರ್ತಾರೆ. ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಮ್ಯಾಲೆ ಹ್ಯಾಂಗೆ ಮಾಡಕ್ಕೆ ಹೋಗಿದ್ದೆ ಫ್ರೆಂಡ್ಸ. ಅದು ನನಗೆ ಒಂದು ತಂತಿ ಹಾಕಿದ್ದ, ಅದು ಬೇಗ ಮ್ಯಾಲೆ ಹೊಲತ್ತಿತ್ತು. ಅದು ನನಗೆ ಕೈಗೆ ನಿಲ್ಕಲೆ ಆಗಿತ್ತು. ಅಂದರೂ ನಾನು ಅದಕ್ಕೆ ತೆಗೆದು ಒಂದು ಪಕ್ಕಡ ತೊಗೊಂಡು ಅದಕ್ಕೆ ಕೆಳಗೆ ಮಾಡಿ ತಂತಿಗೆ ನಾನು ಬರ್ಡ್ ಫೀಡರ್ ಸಿಗ್ಸೋದು ಕೋಶಿಶ್ ಮಾಡಕತ್ತೀನಿ ಅಂದ್ರೆ ಬರ್ತಾನೆ ಇಲ್ಲ ಫ್ರೆಂಡ್ಸ. ಮತ್ತು ನಾನೇನು ಮಾಡ್ದಲ್ಲ ಲಾಸ್ಟಿಗೆ ಅದನ್ನು ಕೆಳಗೆ ತೊಗೊಂಡು ಮತ್ತು ನನ್ನ ಬರ್ಡ್ ಫೀಡರ್ ಅದ್ರಾಗ ಸಿಗಿಸಿ ಹ್ಯಾಂಗ್ ಮಾಡಿ ಮತ್ತು ನಾನು ಸಜ್ಜಿ ಏನದ ಅದ್ರಾಗ ಹಾಕಿದ್ದಲ್ಲ. ಯಾಕಂದ್ರೆ ನಮ್ಮ ಗಿಡಗಳಿಗೆ ಯಾವ ಥರ ನಾವು ನೋಡ್ತೀವಿ ಫ್ರೆಂಡ್ಸ, ಅದೇ ಥರ ನಾವು ಪಕ್ಷಿಗಳ ಕಡೆನೂ ಧ್ಯಾನ ಇಡ್ತೀನಿ. ನಾನು ಇಡಬೇಕು, ಎಲ್ಲರೂ ಇಡಬೇಕು. ನನ್ನಲ್ಲಿ ಭಾಳ ಗಿಡಗಳವ. ಮತ್ತು ನಂದು ಸ್ವಲ್ಪ ಗಾರ್ಡನ್ದಾಗ ಮನಿ ಪ್ಲಾಂಟ್ದಾಗ ಅದು ಏನು ನಾನು ಹ್ಯಾಂಗೆ ಮಾಡಿನಲ್ಲ ಕಡೆ ಮನಿ ಪ್ಲಾಂಟ್ ನಿಮಗೆ ಕಾಣಿಸ್ತಿರ್ಬೋದು. ಅದ್ರಾಗ ಯಾವಾಗಲೂ ಗುಬ್ಬಿ ಬಂದು ಮರಿ ಇಡ್ತಾನೇ ಇರ್ತದೆ ಫ್ರೆಂಡ್ಸ. ಅದಕ್ಕೆ ನಾನು ಅವಕ್ಕೆ ಆಹಾರ ಇತ್ತು ಮತ್ತು ನೀರಿದ್ದು ಆಹಾರ ಇದ್ದು, ಯಾರ ಗಿಡದಾಗ ಯಾರ ಗಾರ್ಡನ್ದಾಗ ಮತ್ತು ಯಾರ ಮನೆಯಲ್ಲಿ ಆಹಾರ ಇತ್ತು ನೀರಿತ್ತು ಅಂದ್ರೆ ಅಲ್ಲೇ ಬಂದು ಅವು ಗುಬ್ಬಿ ಮರಿ ಇಡ್ತಾವ, ಮರಿ ಹಾಕ್ತಾವ. ಗುಬ್ಬಿಗಳು ಪಕ್ಷಿಗಳು ಹಾಕ್ತಾವ. ಅದಕ್ಕೆ ನಾನು ನೀರು ಮತ್ತು ದಾಣಿ ನಾನು ಯಾವಾಗಲೂ ನನ್ನ ಗಾರ್ಡನ್ದಾಗ ಇಟ್ಟೇ ಇರ್ತೀನಿ. ಇದು ನೋಡಿರಿ ಹ್ಯಾಂಗೆ ಮಾಡ್ದೆ ನಾನು. ಫೈನಲಿ ನಾನು ಹ್ಯಾಂಗೆ ಮಾಡೇ ಬಿಟ್ಟೆ. ಮತ್ತು ಇನ್ನೊಂದು ಸ್ವಲ್ಪ ನನ್ನ ಹತ್ರ ಸಜ್ಜಿ ಉಳಿದಿದ್ದು ಅವು ಏನು ಮಾಡ್ತೀನಿ ಫ್ರೆಂಡ್ಸ, ನಾನು ಕೆಳಗಡೆ ಉದುರಿಸ್ತೀನಿ, ಟೆರೆಸ್ ಮೇಲೆ ಉದುರಿಸ್ತೀನಿ. ಯಾವೆಲ್ಲ ಗುಬ್ಬಿಗಳು ತೆಳಗೆ ಬರ್ತಾವೆ ಅವೆಲ್ಲ ಗುಬ್ಬಿಗಳು ಕೆಳಗೆ ತಿಂದು ಹೋಗ್ತಾವೆ. ಯಾವೆಲ್ಲ ಗುಬ್ಬಿಗಳು ಮ್ಯಾಲೆ ಇರ್ತಾವಲ್ಲ ಅವೆಲ್ಲ ಮತ್ತು ಬರ್ಡ್ ಫೀಡರ್ದನ್ನು ತೊಗೊಂಡು ತಿಂತಾವೆ. ಅದಕ್ಕೆ ನಾನು ಇವು ಸ್ವಲ್ಪ ಸಜ್ಜಿ ತೊಗೊಂಡು ಮತ್ತು ಟೆರೆಸ್ ಮೇಲೆ ಸ್ವಲ್ಪ ಉದುರಿಸ್ದೆ. ಮತ್ತು ಮುಂಜಾನೆ ನೋಡಬೇಕು, ಬೆಳಿಗ್ಗೆ ಫ್ರೆಂಡ್ಸ್, ಇಷ್ಟು ಚಲೋ ಗುಬ್ಬಿಗಳು ಬಂದು ಇಷ್ಟು ಚಂದ ತಿಂತಾವ. ಬಂದು ನಮ್ಮ ಟೆರೆಸ್ ಮೇಲೆ ನಾವು ದಾಣಿ ಹಾಕ್ತೀವಿ, ತಿಂತಾವಲ್ಲ ಚುಯ್ ಅಂತ ಭಾಳ ಚಂದ ಕಾಣಿಸ್ತಾ ಇರ್ತದೆ ಫ್ರೆಂಡ್ಸ್. ನಾನೇನು ಮಾಡ್ದೆ, ಹೊಸ ಟವರ್ ನಾನು ಹೊರಗಡೆ ಹೋಗಿದ್ದೆ ಮಾರ್ಕೆಟ್ಗೆ. ಮತ್ತು ಒಂದು ಸಲ ನಾನು ಮತ್ತೆ ವಿಸಿಟ್ ಮಾಡಿದೆ ನನ್ನ ನರ್ಸರಿ. ನಾನು ಏನಾರ ನೋಡ್ತಾನೆ ಇರ್ತೀನಂತ ನಾನು ನಿಮಗೆ ಹೇಳಿದ್ನಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಟವರ್ ಪ್ಲಾಂಟ್ ನನಗೆ ಕಾಣಿಸ್ತು.
ನಾನೇನು ಮಾಡ್ದೆ, ಎಷ್ಟು ಚಲೋ ಅವಲ್ಲ ಇವು ನನ್ನ ಗಾರ್ಡನ್ದಾಗ ಕೆಲ್ಸಕ್ಕೆ ಬರ್ತಾವೆ ಅಂಥೇಳಿ ಮತ್ತು ನಾನು 2 ಟವರ್ ಪ್ಲಾಂಟ್ ತೊಗೊಂಡು ಬಂದೆ. ಇವಕ್ಕೆ ಟವರ್ ಪ್ಲಾಂಟ್ ಅಂತಾರೆ ಫ್ರೆಂಡ್ಸ್. ಇವೇನು ಮೂರು ಲೇಯರ್ದು ಇವು ಟವರ್ ಪ್ಲಾಂಟ್ ಇರ್ತಾವೆ. ನಾನು ಇವು ನನ್ನ ಬಾಗಿಲು ಬಲ್ಲಿ ಹಚ್ಚಿದ್ರೆ ಚಲೋ ಕಾಣಿಸ್ತಾವೆ ಅಂಥೇಳಿ ನಾನು ಇವಕ್ಕೆ ತೊಗೊಂಡು ಬಂದೆ. ಇವನು 250ಗೆ 2 ಬಂದವ. ಇವು 3 ಲೇಯರ್ದು ಒಂದು ಟವರ್ ಪ್ಲಾಂಟ್ 250ಗೆ 2 ತೊಗೊಂಡು ಬಂದೀನಿ ನಾನು. ಇವಕ್ಕೆ ಸಣ್ಣ ಇರ್ತಾವೆ ಅಂದ್ರೆ ಇದ್ರಾಗ ಸ್ಪ್ಲೈಡರ್ ಪ್ಲಾಂಟೇ ಭಾಳ ಚಂದ ಶೋ ಕಾಣಿಸ್ತಾವೆ ಫ್ರೆಂಡ್ಸ. ಅದಕ್ಕೆ ನಾನು ಇದ್ರಾಗ ಸ್ಪ್ಲೈಡರ್ ಪ್ಲಾಂಟೇ ಹಚ್ಕೊಳಕತ್ತೀನಿ. ನಾನು ನಿಮಗೆ ಹಚ್ಕೊಂಡು ನಾನು ಲುಕ್ ತೋರಿಸ್ತೀನಿ. ನಾನು ಇವು ಹ್ಯಾಂಗ್ ಮಾಡಿದ್ಮೇಲೆ ತೋರಿಸ್ತೀನಿ. ಇದ್ರ ಸಲುವಾಗಿ ನನ್ನ ಹತ್ರ ಮಳೆ ಇರಲಿಲ್ಲ ಫ್ರೆಂಡ್ಸ. ಏನು ಗಾಡ್ಯಾಗ ಹೊಡಿತಾರಲ್ಲ ವಾಲ್ನಾಗ ಮಳೆ ಇರಲಿಲ್ಲ. ಮತ್ತು ನಾನು ಹೋಗಿ ಅವಾಗೆ ಹೋಗಿ ಮತ್ತು 2 ಮಳೆ ತೊಗೊಂಡು ಬಂದೆ. ಅವು ನನಗೆ 10 ರೂಪಾಯಿಗೆ 3 ಮಳೆ ಸಿಕ್ಕು. ಅವು ಏನು ಹಾರ್ಡ್ವೇರ್ ದುಕಾನ್ದಾಗ ಸಿಗ್ತಾವಲ್ಲ ಅವು ಮಳೆ ತೊಗೊಂಡು ಬಂದೆ. ಇದ್ರಾಗ ಯಾವುದು ಹೂವಿನ ಗಿಡ ಹಚ್ಚೋದಕ್ಕಿಂತನೂ ಇದ್ರಾಗ ಹೂವಿನ ಗಿಡನೂ ಚಲೋ ಅನ್ನಿಸ್ತಾವೆ. ಅಂದ್ರೆ ಇವು ಹೂವಿನ ಗಿಡ ಇದ್ರಾಗ ಹಚ್ಚಿದ್ರೆ ನಾವು ಇದಕ್ಕೆ ಬಿಸ್ಲಾಗ ಇಡಬೇಕಾಗ್ತದೆ, ಇವಕ್ಕೆ ನೆಳ್ಳಾಗ ಇಡ್ಬೇಕು ಅಂಥೇಳಿ ನಾನು ಬಾಗಿಲು ಬಳಿ ಇಡ್ಬೇಕು. ಬಾಗಿಲ ಮೇಲೆ ಇವಕ್ಕೆ ಹ್ಯಾಂಗ್ ಮಾಡ್ಬೇಕಂತೇಳಿ ನಾನೇನು ಮಾಡಿದೆ, ಇವಕ್ಕೆ ಸ್ಪ್ಲೈಡರ್ ಪ್ಲಾಂಟ್ ಹಚ್ಕೊಂಡೆ. ಇದು ಬೇರೆ ಇರ್ತದೆ. ಇದಕ್ಕೆ ನಾವು ವಾಲಿಗೆ ಹ್ಯಾಂಗ್ ಮಾಡಿ ಆಮೇಲೆ ಇದಕ್ಕೆ ನಾವು ಇದ್ರೊಳಗೆ ಅದಕ್ಕೆ ಸಿಗಿಸ್ಬೇಕು. ಪ್ಲಾಂಟಿಗೆ ಸಣ್ಣದು ಏನು ಪಾಟ್ ಕಾಣಿಸಕತ್ತವಲ್ಲ ಅದಕ್ಕೆ ಸಿಗಿಸ್ಬೇಕು ಫ್ರೆಂಡ್ಸ. ಇವು ಇನ್ನು ನಾನು ತಂದು 3 ಪಾಟ್ ನಿಮಗೆ ವೈಟ್ ಒಂದು ಎಲ್ಲೋ ಪಾಟ್ ಕಾಣಕತ್ತವಲ್ಲ ಅವು ತಂದು ಮತ್ತು ನಾನು 8-10 ದಿವಸ ಆಯಿತು. ಅವು ಎಲ್ಲಿ ನಾನು ಗಾರ್ಡನ್ದಾಗ ಯಾವ ಗಿಡ ಹಾಕಲಿ ಅಂಥೇಳಿ ಇನ್ನು ನನಗೆ ತಲೆಗೆ ಬರ್ಲಾಗ್ಯದ. ನೋಡ್ತೀನಿ ಅದ್ರಾಗ ಯಾವ ಗಿಡ ಹಾಕಬೇಕಂತ. ನಾನಿಲ್ಲಿ ಮಳೆ ಹೊಡೆದು ಇಲ್ಲಿ ಇದು ಹ್ಯಾಂಗ್ ಮಾಡೀನಿ. ಇದು ನೀವು ನೋಡಕತ್ತಿರ್ಬೋದು. ಇದು ಹ್ಯಾಂಗ್ ಮಾಡಿ ಇದಕ್ಕೆ ನಾನು ಅವು ಲೇಯರ್ ಏನವ 3 ಪಾಟ್ಗಳು ಏನವ ಇದಕ್ಕೆ ಹ್ಯಾಂಗ್ ಮಾಡ್ಲಕತ್ತೀನಿ. ನೋಡಿರಿ ಅದು ಕೂಡಲಾಗಿತ್ತು ಫ್ರೆಂಡ್ಸ, ಕೂಡಲಾಗಿತ್ತು. ನಾನು ಹಾಗೆ ಅದಕ್ಕೆ ಹಾಕ್ಲಕತ್ತಿದ್ದೆ. ಸ್ವಲ್ಪ ಮ್ಯಾಲಾಗಿತ್ತು, ನನಗೆ ನಿಲ್ಕಲಾಗಿತ್ತು. ಅಂದರೂ ನಾನು ಹಾಗೆ ಮಾಡೋಕ್ಕೆ ಪ್ರಯತ್ನ ಮಾಡಕತ್ತಿದ್ದೆ. ಮತ್ತು ನಾನೇನು ಮಾಡಿದೆ, ಕ್ಯಾಮ್ರಾ ಮತ್ತು ಇಟ್ಟು ನನ್ನ ಮೊಬೈಲ್ ಒಂದು ಕಡೆಗಿಟ್ಟು ಮತ್ತು ನಾನದು ಹ್ಯಾಂಗ್ ಮಾಡೋದು ಮಾಡಿ ನಿಮಗೆ ಫೈನಲ್ ಲುಕ್ ತೋರಿಸ್ಬೇಕು ಅಂತ ಮತ್ತು ಇನ್ನೊಂದು ಸಲ ಹೋಗಿ ನಾನು ಅದನ್ನು ಸಿಗಿಸಿ ನೋಡಿರಿ ನಾನು ಟಯರ್ ಬಲ್ಲಿ ನಾನಿದು ಸಿಗ್ಸೀನಿ. ಅದ್ರಾಗ ನಾವು ಯಾವತ್ತು ಏನಾರ ಒಂದು ಹೊಸದು ನಮ್ಮ ಗಾರ್ಡನ್ದಾಗ ನಾವು ಆ್ಯಡ್ ಮಾಡ್ತೀವಿ ಅಂತಂದ್ರೆ ಫ್ರೆಂಡ್ಸ ನಮಗೆ ಭಾಳ ಖುಷಿ ಆಗ್ತದೆ. ನಾನು ಯಾವ್ದಾರ ಒಂದು ಗಾರ್ಡನ್ದಾಗ ಒಂದು ಪಾಟೇ ತರಲಿ, ಒಂದು ಸ್ಟ್ಯಾಂಡೇ ತರಲಿ, ನಾನು ಬೇಗ ಅದಕ್ಕೆ ನೋಡ್ತಾ ಇರ್ತೀನಿ. ನಾನು ಇದು ಎಷ್ಟು ಚಲೋ ಕಾಣಿಸ್ತದಲ್ಲ, ಇದ್ರಾಗ ಯಾವುದು ಗಿಡ ಹಾಕಬೇಕು ಯಾವುದಿಲ್ಲ ಅಂತ. ಯಾಕಂದ್ರೆ ನನಗೆ ಮೊದಲೇ ಗಿಡಗಳದ್ದು ಹುಚ್ಚಲ್ಲ, ಅದಕ್ಕೆ ನಾನು ಅದೇ ನೋಡ್ತಾ ಇರ್ತೀನಿ. ನೋಡಿರಿ ಫೈನಲಿ ನನ್ನ ಟವರ್ ಪ್ಲಾಂಟದ ಪಾಟ್ ಎಷ್ಟು ಚಲೋ ಕಾಣಿಸ್ಲಕತ್ತದ ಅಂತ ನನಗೆ ಕಮೆಂಟಿನಾಗ ಹೇಳ್ರಿ ಫ್ರೆಂಡ್ಸ. ನೀವು ಏನಾದರೂ ಕಮೆಂಟಿನಾಗ ನನಗೆ ಹೇಳಿದ್ರಿ ಅಂತಂದ್ರೆ ನನಗೂ ಇನ್ನೊಂದು ವಿಡಿಯೋ ಮಾಡೋಕೆ ನನಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ರಿ ಅಂತಂದ್ರೆ ನನಗೂ ಸ್ವಲ್ಪ ಖುಷಿ ಆಗ್ತದೆ ಇನ್ನೊಂದು ವಿಡಿಯೋ ಮಾಡಬೇಕು ಅಂಥೇಳಿ. ನಾನೇನು ಮಾಡಿದೆ, ಆ ಕಡೆ ಒಂದು ಹ್ಯಾಂಗ್ ಮಾಡಿದ್ದಲ್ಲ ಮತ್ತು ಇಲ್ಲೊಂದು ಮಳೆ ಹೊಡೆದ ನೀವು ನೋಡ್ಲತ್ತಿರ್ಬೋದು. ನಾನು ಮಳೆ ಹೊಡಿತಾ ಇದ್ದೀನಿ. ಮಳೆ ಹೊಡೆದ ವಾಲ್ನಾಗೊಂದು ಹೊಡೆದು ಮತ್ತು ಇಲ್ಲೊಂದು ನಾನು ಅದು ಟವರ್ ಪ್ಲಾಂಟ್ ಏನದ ತಂದಿದ್ದ ಅದು ಈ ಕಡೆ ಹ್ಯಾಂಗ್ ಮಾಡ್ದೆ. ನನ್ನ ಕೃಷ್ಣನ ಬಳಿ ಯಾವುದಾದ್ರೂ ಒಂದು ಶೋದು ಏನಾರ ಒಂದು ಮಾಡ್ತಾನೆ ಇರ್ತೀನಿ. ಕೃಷ್ಣನ ಬಳಿ ಇದು ಇಟ್ಟರೆ ಚಲೋ ಅನ್ನಿಸ್ತದೇನೋ, ಅದು ಇಟ್ಟರೆ ಚಲೋ ಅನ್ನಿಸ್ತದೇನಂತ. ಇನ್ನು ನಾನು ಆ ಟಯರ್ನಾಗ ಏನು ನಿಮಗೆ ಕಾಣಿಸ್ಲತ್ತದ ಅದ್ರೊಳಗೂ ನಾನು ಒಂದು ಪಾಟ್ ಮಾಡಿ ಅದ್ರೊಳಗೂ ಹಚ್ಚೋದದ. ಯಾವ್ದು ಹಚ್ಚಬೇಕು ಯಾವುದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ ಯಾವುದು ಗಿಡ ಸಿಗ್ತದೆ ನನಗೆ. ಅಲ್ಲಿನೂ ಟಯರ್ನಾಗೂ ನಾನು ಒಂದು ಇಡಕ್ಕಿದ್ದೀನಿ. ಈಗಾರ ಸದ್ಯಾರ ಟೈರ್ ಖಾಲಿ ಕಾಣಿಸ್ಲಕತ್ತದ ಫ್ರೆಂಡ್ಸ. ನಾನು ಒಂದು ಸ್ಟೂಲ್ ತೊಗೋತೀನಿ, ಅದ್ರ ಮ್ಯಾಲೆ ನಿಂದಿರ್ತಾ ಇರ್ತೀನಿ, ನಾನು ಗಾರ್ಡನ್ದಾಗ ಕೆಲಸ ಮಾಡ್ತಾ ಇರ್ತೀನಿ ಫ್ರೆಂಡ್ಸ. ನಾನು ಒಂದು ಸಲ ನನ್ನ ಗಾರ್ಡನ್ದಾಗ ಯಾವ್ದಾರ ಕೆಲಸ ಮಾಡ್ಲಕತ್ತ ಅಂದ್ರೆ ಆಯಿತು ಅದು ಮಾಡ್ತಾನೇ ಇರ್ತೀನಿ. ನನಗೆ ಎಷ್ಟೊತ್ತನ ಮಾಡಿದ್ರೂ ನಾನು ಗಾರ್ಡನ್ದಾಗ ಕೆಲಸ ಮಾಡಿದ್ರು ನನಗೇನು ಬೇಜಾರೇ ಆಗಲ್ಲ, ನನಗೆ ಸಾಕೇ ಆಗಂಗಿಲ್ಲ ಫ್ರೆಂಡ್ಸ. ನಾನು ಹಾಗೆ ಮಾಡ್ತಾನೇ ಇರ್ತೀನಿ. ನೋಡಿರಿ ಎಷ್ಟು ಚಲೋ ಕಾಣಿಸ್ಲಕತ್ತದ. ನಾನು ಇವತ್ತು 2 ಪಾಟ್ ತಂದಿದ್ದ. ಸುಮ್ಮನೆ ಹೀಗೆ ಮಾರ್ಕೆಟ್ಗೆ ಹೋಗಿದ್ದ, ಏನಾದರೂ ಕಾಯಿಪಲ್ಯ ತರಬೇಕು, ಮನೆಗೆ ಕುಂತು ಬೇಜಾರು ಆಗ್ತದಲ್ಲ. ನಾನು ನಂದು ಜುಪಿಟ್ರ್ ಅದ ಅಲ್ಲ ಬೈಕ, ಅದ್ರ ಮ್ಯಾಲೆ ನಾನು ಒಂದು ರೌಂಡ್ ಹೋಗ್ತಾ ಇರ್ತೀನಿ ಹೊರಗೆ. ಅದಕ್ಕೆ ನಾನು ಮತ್ತೆ ಒಂದು ಸಲ
ಖರೆ ಅಂದ್ರೆ ಫ್ರೆಂಡ್ಸ ನಾನು ಹೊರಗಡೆ ಹೋದಂದ್ರೆ ನರ್ಸರಿ ಕಡೆಗೆ ನನಗೆ ಧ್ಯಾನ ಇರ್ತದೆ. ನರ್ಸರಿದಾಗ ಏನು ಬಂದವ ಹೊಸ್ದಾಗ ಏನಿಲ್ಲ ಅಂತ ನಾನು ನೋಡ್ತಾನೆ ಇರ್ತೀನಿ. ಅದಕ್ಕೆ ಇವತ್ತು ನಾನು ಇದು ಒಂದು ತೊಗೊಂಡು ಬಂದೇ ಬಿಟ್ಟ ನೋಡ್ರಿ. ಮತ್ತು ನಿಮಗೆ ಫೈನಲ್ ಲುಕ್ ನಾನು ತೋರ್ಸಕತ್ತೀನಿ. ಎಷ್ಟು ಚಲೋ ಕಾಣಿಸತ್ತದ. ಆ ಬಾಗಿಲು ಹಚ್ಕಡಿ ಇಚ್ಕಡಿ ನನಗೆ ಇನ್ನೂ 2 ಇಂಥವು ಬೇಕಾಗ್ಯಾವ ಫ್ರೆಂಡ್ಸ. ಇನ್ನೂ 2 ತೊಗೊಂಡು ನಿಮ್ಗೆ ಏನಲ್ಲಿ ನಡು ಜಾಗ ಕಾಣಿಸಕತ್ತದಲ್ಲ 2 ಬಾಗಿಲು ನಡು ಅಲ್ಲಿ ನಾನು ಒಂದು ಹಚ್ಚಕ್ಕಿದ್ದೀನಿ. ಇನ್ನೂ ಒಂದು ಮತ್ತು ಈ ಕಡೊಂದು ಜಾಗ ಅದ. ಇನ್ನೊಂದು ಕಡೆ ನಮ್ದು ಏನು ವಿಂಡೋ ಅದಲ್ಲ, ವಿಂಡೋ ಬಗಲಾಗ ಒಂದು ಸ್ವಲ್ಪ ಜಾಗ ಅದ, ಅಲ್ಲೂ ಹಚ್ಚಕ್ಕಿದ್ದೀನಿ. ನೋಡಿರಿ ಫ್ರೆಂಡ್ಸ್, ನನಗೆ ಎಷ್ಟು ಖುಷಿ ಆಗ್ತದ ನಂದು ಏನಾರ ಒಂದು ಹೊಸದು ಆ್ಯಡ್ ಮಾಡ್ದೆ ನನ್ನ ಗಾರ್ಡನ್ದಾಗ ಅಂದ್ರೆ ನನಗೆ ಭಾಳ ಖುಷಿ ಆಗ್ತದೆ. ಮತ್ತು ನಾನು ನೋಡ್ತೀನಿ ಯಾವುದು ಸ್ಟ್ಯಾಂಡ್ ತರಬೇಕು ಅಂತೇಳಿ ನೋಡ್ತೀನಿ. ಮತ್ತು ನೋಡಿರಿ ಇದು ಇನ್ನೊಂದು ಸಲ ನಿಮಗೆ ಫೈನಲ್ ಲುಕ್ ನಾನು ಗಾರ್ಡನ್ದು ತೋರಿಸ್ತಾ ಇದ್ದೀನಿ. ನಿಮ್ಮ ಮನ್ಯಾಗೂ ಯಾವುದಾದ್ರೂ ಭೀ ಗಿಡ ಹಚ್ಚಲಿ, ನೀವು ಬಡ್ ಫೀಡರ್ ಇಡಿ. ಗಿಡ ಹಚ್ಚಿದ್ರಿ ಅಂತಂದ್ರೆ ನೀವು ಗಿಡದನ್ನು ಕೇರ್ ಮಾಡ್ಕೊಳ್ತೀರಿ. ಮತ್ತು ಬಡ್ ಫೀಡರ್ ಹಚ್ಚಿದಿರಿ ಅಂತಂದ್ರೆ ಬಡ್ ಫೀಡರ್ನು ನೀವು ಕ್ಲೀನಿಂಗ್ ಮಾಡ್ತಾಯಿರ್ರಿ. ಮತ್ತು ನೀವು ಪಕ್ಷಿಗಳಿಗೆ ನೀರು ಹಾಕ್ತೀರಿ ಅಂತಂದ್ರೆ ಆ ನೀರಿಂದ ಏನು ಇರ್ತದಲ್ಲ ಪಾಟ ಅದನ್ನು ನೀವು ಕ್ಲೀನ್ ಮಾಡ್ತಾ ಇರ್ರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮದು ಜೀವ ಹಾಗೆ, ನಮ್ಮ ಪಕ್ಷಿಗಳದ್ದು ಭೀ ಜೀವ ಇರ್ತದೆ. ಇದು ನಾನು ಯಾವಾಗೂ ಇಲ್ಲಿ ಹಾಸೆ ಇಟ್ಟಿರ್ತೀನಿ, ನೋಡಕತ್ತಿರ್ಬೋದು ನೀವು. ಇವತ್ತು ನಾನು ಇದು ಒಂದು ವಿಡಿಯೋ ಮಾಡಬೇಕು, ಇದು ನಿಮಗೆ ತೋರಿಸ್ಬೇಕು ಅಂಥೇಳಿ ಇದೊಂದು ವಿಡಿಯೋ ಮಾಡೀನಿ ಫ್ರೆಂಡ್ಸ. ನಿಮಗೆ ಪಸಂದ್ ಬಂತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ. ನನ್ನ ಬಡ್ ಫೀಡರ್ 2 ಅವ, ನೀವು ನೋಡ್ತಾ ಇರ್ಬೋದು. ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.